ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪಿಎಸ್ಆರ್ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗ ಸವದತ್ತಿ ತಾಲೂಕು ಘಟಕ ವತಿಯಿಂದ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಜರುಗಿದೆ. ಪಿಎಸ್ಆರ್ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷರು ಆದ ಪ್ರಶಾಂತ್ ಅಣ್ಣ ಅವರ ಅನುಪಸ್ಥಿತಿಯಲ್ಲಿ ಇಂದು ಸವದತ್ತಿ ತಾಲೂಕು ಘಟಕದ ನೂತನ ಸದಸ್ಯರ ಐಡಿ ಕಾರ್ಡ್ ಗುರುತಿನ ಚೀಟಿಯನ್ನು ವಿತರಣಾ ಕಾರ್ಯಕ್ರಮ ನಮ್ಮ ಸವದತ್ತಿ ತಾಲೂಕಿನಲ್ಲಿ ಪಿಎಸ್ಆರ್ ಮಾನವ ಹಕ್ಕು ಆಯೋಗ ಮತ್ತು ಭ್ರಷ್ಟಾಚಾರ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ಅಣ್ಣ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಸವದತ್ತಿ ತಾಲೂಕು ಘಟಕದ ನೂತನ ಸದಸ್ಯರ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ಅಣ್ಣ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ಈ ಆಯೋಗದ ವಿಭಾಗದ ವತಿಯಿಂದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಪ್ರಶಾಂತ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸುತ್ತೇವೆಂದು ಇವತ್ತಿನ ದಿವಸ ಪ್ರತಿಜ್ಞೆ ಮಾಡಿ ನಾವೆಲ್ಲರೂ ಐಡಿ ಕಾರ್ಡನ್ನು ವಿತರಣೆ ಮಾಡುತ್ತೇವೆ. ನೀವು ಪಿಎಸ್ಆರ್ ಮಾನವ ಹಕ್ಕುಗಳ ಆಯೋಗ ರಕ್ಷಣಾ ಆಯೋಗದ ಭ್ರಷ್ಟಾಚಾರ ವಿರೋಧ ವಿಭಾಗದ ಇಲ್ಲಿ ಸವದತ್ತಿ ತಾಲೂಕಾ ಘಟಕದಿಂದ ನೀವು ಇದನ್ನು ಮಾಡಿದ್ದೀರಿ. ಎಷ್ಟು ಮಂದಿ ಮೆಂಬರ್ಗಳು ಮಾಡಾಕತ್ತಿದ್ರಿ? ಎಷ್ಟು ಮಂದಿ ನೀವು ಯಾರ್ಯಾರು ಇದ್ದೀರಿ? ಸುಮಾರು 12 ಜನ ಇದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮತ್ತು ಇತರೆ ಸದಸ್ಯರು ಮತ್ತು ಕಾರ್ಯದರ್ಶಿಗಳಿದ್ದಾರೆ. ತಾಲೂಕು ಘಟಕದ ಅಧ್ಯಕ್ಷರಾಗಿ ನ್ಯಾಯವಾದಿಗಳಾಗಿರ್ತಕ್ಕಂಥ ಮುರುಗೇಂದ್ರ ಬೆಂಚಲ್ಮಠ ಅವರಿದ್ದಾರೆ. ಉಪಾಧ್ಯಕ್ಷರಾಗಿ ನಾವಿದ್ದೀವಿ, ಮೌಲಾ ಸಾಬ್ ಮುಲ್ಲಾ ಅಂತ ನಾವಿದ್ದೀವಿ. ಕಾರ್ಯದರ್ಶಿಗಳಾದಂತಹ ವಿಜಯ್ ಪತ್ಕಿ ಅಂತಕ್ಕಂಥವ್ರು ಅವರು ಕೂಡ ವಕೀಲರಿದ್ದಾರೆ. ಆಮೇಲೆ ಸಂಘಟನಾ ಕಾರ್ಯದರ್ಶಿ ಅಂಥೇಳಿ ವೀರೇಶ್ ಬೆಂಚಿಮಠ ಅಂತಕ್ಕಂಥವ್ರು ಇದ್ದಾರೆ, ಸಮೀರ್ ಇದ್ದಾರೆ. ಆಮೇಲೆ ಮಾರುತಿ ಕೋಳಿ ಇದ್ದಾರೆ, ಅವರು ಕೂಡ ನ್ಯಾಯವಾದಿಗಳಿದ್ದಾರೆ. ಮಂಜು ಅಂತಿದ್ದಾರೆ. ಸುಮಾರು 12 ಜನ ಈ ಘಟಕದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಇದು ಪ್ರಶಾಂತ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಈ ದಿನ ದಿವಸ ಪ್ರತಿಜ್ಞೆಯನ್ನು ಮಾಡಲಾಗಿದೆ. ನೀವೆಲ್ಲ ಇದನ್ನೇ ಯಾಕೆ ಚೂಸ್ ಮಾಡಿದ್ದೀರಾ? ಈ ಪಿಎಸ್ಆರ್ ಮಾನವ ಹಕ್ಕುಗಳ ಆಯೋಗದ ರೈಟ್ಸ್ ಅಂತೇಳಿ ಈಗ ನೀವು ತಾಲೂಕು ತುಂಬ ಇದನ್ನು ಮಾಡ್ತಾ ಇದ್ದೀರಾ, ಇದನ್ನೇ ಯಾಕೆ ನೀವೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ? ಇವತ್ತು ಸಾಮಾಜಿಕ ನ್ಯಾಯ ಕೊಡಿಸೋ ಸಂಬಂಧ ನಾವು ಇದನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಭಾಳ ತಾಂಡವಾಡ್ತಿದೆ. ಮಂದಿಗೆ ಅದರಿಂದ ಅನ್ಯಾಯ ಆಗುತ್ತಿರೋದ್ರ ಸಂಬಂಧ ನಾವು ಈ ಸಂಘಟನೆಯನ್ನು ಇದು ಮಾಡ್ಕೊತ ಮುಂದುವರಿಸ್ಬೇಕಂತ ನಾವು ಆಯ್ಕೆ ಮಾಡಿಕೊಂಡು ಈ ಸಂಘಟನೆಯನ್ನು ಪ್ರಶಾಂತ್ ಅಣ್ಣ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಸ್ಟೇಟಲ್ಲಿ ಇರುತ್ತಂಥ ಸಂಘಟನೆ ಇದು. ನೀವೆಲ್ಲ ಈಗ ನೀವೇನು ಇದನ್ನು ಮಾಡಿದ್ದೀರಲ್ಲ, ಸಂಘಟನೆ ಮಾಡಿದಿರಲ್ಲ, ಎಲ್ಲ ನೀವು ಆಫೀಸಲ್ಲಿ ಮತ್ತು ಎಲ್ಲ ನೀವು ಇದನ್ನದು ಭೇಟಿಯಾಗಿದ್ದೀರಿ ಈಗ ಎಲ್ಲರಿಗೂ? ಇನ್ಮೇಲೆ ಅದೇ ಈಗ ಕೆಲಸ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಚೇರಿಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲೆಲ್ಲ ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮದೇ ಆದ ಒಂದು ಈಗ ತಾಲೂಕಿನಲ್ಲಿ ಚಾಪ್ ಮೂಡಿಸ್ಬೇಕಂತೇಳಿ ನೀವೆಲ್ಲ ನ್ಯಾಯವಾದಿಗಳು ಮತ್ತು ಸರ್ಗಳು ಎಲ್ಲ ಹುಡುಗರನ್ನೆಲ್ಲ ಕೂಡಿಸಿ ಇದು ಮಾಡ್ತಾ ಇದ್ದೀರಾ. ಅದರದ್ದು ಅಭಿಪ್ರಾಯ ನಿಮಗೆ ಏನು ಅನಿಸ್ತೈತಿ? ಅದರ ಅಭಿಪ್ರಾಯ ಅಂತಂದರೆ ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಘಟಕ ಇದೆ. ಸೊ ಹೀಗಾಗಿ ಅದು ನಾವು ಯಾವ ರೀತಿಯಾಗಿ ಈ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆದ ಪ್ರಶಾಂತ್ ಅಣ್ಣ ಸಿಂಗ್ ರಜಪೂತ್ ಜಿ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ. ಈ ಆಯೋಗದ ವಿಭಾಗದ ವತಿಯಿಂದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಪ್ರಶಾಂತ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸುತ್ತೇವೆಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೀವಿ. ಸವದತ್ತಿ ತಾಲೂಕಿನ ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತನಾಡಿದರು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯ
ಕೊಳ್ಳೇಗಾಲದ ಪ್ರಧಾನ ಮಾಂತ್ರಿಕರು ಪಂಡಿತ್ ನಾರಾಯಣ್ ರಾವ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧಕರು. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇರಳದ 600 ವರ್ಷದ ಪ್ರಾಚೀನ ದೈವಿಕ ಪೂಜಾ ಶಕ್ತಿಯಿಂದ ಕೇವಲ 1 ದಿನದಲ್ಲಿ ಪರಿಹಾರ ಶತಸಿದ್ಧ. Any problems get 100% solution within 1 day.